ಹಿಂದ್ಗಡೆ ಎಲ್ಲ ಸ್ಟಾರ್ಗಳ ಹಿಂದೆನೂ ಡ್ಯಾನ್ಸ್ ಮಾಡ್ತಾ ಇದ್ದೆ. ಹರ್ಷ ಇದ್ರಲ್ಲ ನಿರ್ದೇಶಕ, ಆವಾಗ ಅವ್ರದ್ದೊಂದು ಡ್ಯಾನ್ಸ್ ಟ್ರೂಪ್ ಇದೆ ಎಕ್ಸ್ಟ್ರೀಮರ್ಸ್ ಅಂತ. ಸೊ ಅವ್ರ ಟೀಮಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಅದಕ್ಕೊಂದು ಸ್ವಲ್ಪ ಕಾಸು ಕೊಡೋರು. ಅಪ್ಪು ಸರ್ ಅಂತ ಹಿಡಿದು ಉಪ್ಪಿ ಸರ್ವರೆಗೂ ಎಲ್ಲ ಸ್ಟಾರ್ಸಿಂದನೂ ಡ್ಯಾನ್ಸ್ ಮಾಡಿದ್ವಿ. ನಾನು ಉಪ್ಪಿ ಸರ್ನ ಮೀಟ್ ಮಾಡಿದಾಗಲೂ ಅದೇ ಹೇಳ್ತೆ, ಸರ್ ನಿಮ್ಗೆ ಒಂದು ಟೈಮಲ್ಲಿ ರಕ್ತ ಕಣ್ಣೀರು ಅಂತ ಒಂದು ಸಿನಿಮಾ ರಿಲೀಸ್ ಆದಾಗ ಒಂದು ಆಡಿಟೋರಿಯಂ ಹಿಂದ್ಗಡೆ ಸೈಡಲ್ಲಿ ಎಲ್ಲೋ ಅದು ಒಂದು ಲಾಸ್ಟ್ ಕಾರ್ನರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಹೌದನ್ರಿ? ಹೌದು ಸರ್. ಸಿನಿಮಾ ತುಂಬಾ ಆಸಕ್ತಿ ಇತ್ತು. ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೂ ಆಸಕ್ತಿ. ಡೈರೆಕ್ಟರ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಅಥವಾ ಹೆಂಗ್ ಮಾಡೋದು ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಟ್ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ತುಂಬ ಆಯ್ತು. ಹೆಂಗೆ ಆಕ್ಟ್ ಮಾಡೋದು ನಮ್ಗೆ ಗೊತ್ತಿಲ್ಲವಲ್ಲ. ಓಕೆ, ಟಿವಿಲಿ ಕಾಣಿಸ್ಕೊಂಡ್ರೆ ಮೇ ಬಿ ಯಾರಾದರೂ ಆಪರ್ಚುನಿಟಿ ಕೊಡ್ಬೋದೇನೋ. ಒಂದು ಸಿನಿಮಾ ಇದೆ, ಯಾಕೆ ನೀವೇ ಡೈರೆಕ್ಟ್ ಮಾಡ್ಬಾರ್ದು ಏನೋ ಅಂದೆ. ಸರ್ ಏನು ಸರ್ ಹೇಳ್ತಾ ಇದ್ದೀರಾ? ನಾನೇನು ಸರ್ ಡೈರೆಕ್ಟ್ ಕೊಡೋಕ್ಕಾಗುತ್ತೆ? ನಾನು ಯಾರ ಹತ್ರ ಅರ್ಜೆಂಟಾಗಿ ಕೆಲಸ ಮಾಡಿ ನಂಗೆ ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದೆಲ್ಲ ಕಳ್ಕೊಂಡ್ರೆ ಮೋಕ್ಷ ಸಿಗುತ್ತೆ. ಇನ್ನೂ ಒಂದು ಲವ್ ಸ್ಟೋರಿಯಾಗಿ ಮಾಡಿದ್ರೆ ಹೆಂಗಿರುತ್ತೆ, ಫಿಲಾಸಫಿಕಲ್ ಥಾಟ್ ಒಂದು ಲವ್ ಸ್ಟೋರಿಯಾಗಿ ಮಾಡಿದ್ರೆ ಹೆಂಗಿರುತ್ತೆ. ಆಯಿತು ಅಂತ ಎಲ್ಲ ಫ್ರೆಂಡ್ಸ್ ಮತ್ತೆ ಎಲ್ಲರನ್ನೂ ಕೂತ್ಕೋ, ಅಳತೆ ಹೊಡಿ, ಕೇಳು. ಬಟ್ ಅದು ಕಾಮನ್ ಮ್ಯಾನ್ಗೂ ಅರ್ಥ ಆಗಬೇಕಲ್ಲ. ನಾವು ಇವಾಗ ಬುದ್ಧಿವಾದ ಹೇಳಿದ್ರೆ ಯಾರೂ ಇಷ್ಟಪಡಲ್ಲ, ಯಾರೋ ಬೋಧನೆ ಹೊಡಿತಾನಪ್ಪ. ಆ್ಯಂಡ್ ತುಂಬ ಜನ ಹೇಳೋದು, ಇವನ್ನೆಲ್ಲ ಯಾಕೆ ಡೈರೆಕ್ಟರ್ ಆಗಿ ಬರ್ತಾನೆ ಆರಾಮ ಮನೆ ಆ ಥರ ಹೇಳಿದ್ರು ರಿಲೀಸ್ ಆಗೋಕ್ಕೆ ಮುಂಚೆ. ಇವನ್ನೆಲ್ಲ ಯಾಕೆ ಹೀರೋ ಆಗಬೇಕು, ಇವರೆಲ್ಲ ಏನಕ್ಕೆ? ಸೊ ಈ ಥರ ವಿಷಯಗಳನ್ನ ಅಂದರೆ ಕೇಳಿಸ್ಕೊಂಡು ಓಕೆ ಆಯಿತು, ಅದಕ್ಕೆ ರಿಯಾಕ್ಟ್ ಮಾಡಬಾರ್ದು, ಸಿನಿಮಾಗೆ ಮಾತಾಡಬೇಕು. ಆ ಟಿಕೆಟ್ ಸೇಲ್ ಮಾಡ್ತಿದ್ರಲ್ಲ, ಅವ್ರು ಬಂದುಬಿಟ್ಟು ಸರ್ ನಾನು ನಿನ್ನೆಯಿಂದ ಒಂದು 3 ಸಲ ನೋಡಿದ್ದೀನಿ ಸರ್ ಸಿನಿಮಾ. 3 ಸಲಿನೂ ಬೇಜಾರಿಲ್ಲ ಸರ್, ಎಷ್ಟು ಒಳ್ಳೆ ಸಿನಿಮಾ ನೋಡಿದ್ದೀರಾ ಸರ್, ಯಾಕೆ ಸರ್ ಹೆಬ್ಬುಲಿ ಮುಂದೆ ರಿಲೀಸ್ ಮಾಡಿದ್ರ? ನನಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ 2 ವರ್ಷ ಹೋರಾಟ, ಥಿಯೇಟ್ರ್ ಖಾಲಿ, ಒಂದು 15 ಜನ ಇದ್ದಾರೆ. ಆಚೆ ಬಂದ ತಕ್ಷಣ ಲಿಟ್ರಲಾಗಿ ಅಳ್ತಾ ಇದ್ದೀನಿ ಕುತ್ಕೊಂಡು, ಏನು ಮಾಡೋದು ಅಂತ ತಡ್ಕೊಳಕ್ಕಾಗ್ತಾಯಿಲ್ಲ. ಇಷ್ಟು ಹೊಡೆದಾಡಿದ್ದೀವಿ ಸಿನಿಮಾ ಮಾಡೋದಕ್ಕೆ, ಜನ ಇಲ್ಲ, ತಪ್ಪು ಮಾಡಿಬಿಟ್ವಿ, ಏನು ಮಾಡಿದ್ವಿ ಅಂತ ನನಗೆ ಗೊತ್ತಿಲ್ಲ. ಸಿನಿಮಾ ಒಂದು ಕರೆಕ್ಟಾಗಿ ಮಾಡ್ತೀವಿ ಅನ್ನೋದು ಗೊತ್ತು ಅಷ್ಟೇ. ಅದು ಯಾರನ್ನು ಮದುವೆ ಆಗ್ತಿದ್ದಾನೆ ಇವಾಗ? ಬದುಕು ಯಾವಾಗಲೂ ನಿರಾಸೆ ಮಾಡೋದು. ಒಂದು ದೊಡ್ಡ ಪಾಠ ಕಲಿಸ್ತು ಶ್ರೀನಿವಾಸ ಕಲ್ಯಾಣ. ಅಂದರೆ ಲೈಫ್ ಲೆಸನ್ ಅಂತ ಹೇಳ್ತೀವಲ್ವ. ಎಸ್ಪೆಷಲಿ ಯಾವಾಗ ರಿಲೀಸ್ ಮಾಡಬೇಕು, ಯಾವ ಥರ ನೋಡ್ಕೊಂಡು ಹೆಂಗೆ ಮಾಡಬೇಕು, ಪಬ್ಲಿಸಿಟಿ ಮಾಡೋದು ಹೆಂಗೆ. ಅವಾಗಲೇ ಆ್ಯಕ್ಚುಲಾಗಿ ಈ ಟ್ರೋಲ್ ಪೇಜಸ್, ಮೆಮ್ ಪೇಜಸ್ನ ಇಟ್ಕೊಂಡು ಪಬ್ಲಿಸಿಟಿ ಮಾಡೋಕ್ಕೆ ಸ್ಟಾರ್ಟ್ ಆಗಿತ್ತು. ಇವಾಗ ಆಚೆ ಬಿಟ್ಟು ಸಿನಿಮಾ ಫಿಲ್ಮ್ ಮೇಕಿಂಗು ಹೌದಾ ಅಂತಾರೆ. ಯಾವೇನು ಸಿನಿಮಾ ಎಲ್ಲ ಮಾಡ್ಕೊಂಡು ಅವಾಗ ಬೈಯೋರೇ ಜಾಸ್ತಿ. ತಲೆಕೆಟ್ಟಿದ್ರೆ ಅದೆಲ್ಲ ಯಾಕೋ ಬೇಕು, ಮುಚ್ಕೊಂಡು ಯಾವಾಗ ಒಂದು ಕೆಲ್ಸಕ್ಕೆ ಸೇರಬೇಕು, ಸಂಬಳ ಕೊಡೋಂಥ ನೆಟ್ಟಿಗೆ ಯಾಕೆ ಬೇಕು ಇವೆಲ್ಲ ಅಂತ ಬೈಯೋರೇ ಜಾಸ್ತಿ. ಡೈಲಿ ಬೈಯೋರು, ಬೇಕಾ ಇವೆಲ್ಲ ನಿಮಗೆ. ಓಲ್ಡ್ ಮಾಂಗ್ ಟ್ರೈಲರ್ ಆ್ಯಕ್ಚುಲಾಗಿ ಅಪ್ಪು ಸರ್ ರಿಲೀಸ್ ಮಾಡಿದ್ದು. ಅವ್ರಿಗೆ ಟ್ರೈಲರು ನಾನು ಕಳಿಸಿದ್ದೆ. ಅವ್ರು ನೋಡಿದ ತಕ್ಷಣ ನಾನು ಏನು ಹೇಳಲೇ ಇಲ್ಲ ಅವ್ರಿಗೆ, ನೀವು ರಿಲೀಸ್ ಮಾಡಬೇಕು ಅಂತೇಳಿ. ಟ್ರೈಲರ್ ನೋಡಿದ ತಕ್ಷಣ ಯಾವಾಗ ಅವ್ರು ಲಾಂಚು, ಯಾವಾಗ ಮಾಡ್ಬೇಕು ನಾನು ಬಂದು ಲಾಂಚು ಅಂತ, ಅವರೇ ಯಾವಾಗ ನಾನು ಬಂದು ಲಾಂಚ್ ಮಾಡಬೇಕು ಅಂತ ಕೇಳೋದು. ಯೋಚನೆ ಮಾಡಬೇಡಪ್ಪ, ನಮ್ಮ ಎಲ್ಲರ ಸಪೋರ್ಟು ನಿನಗಿದೆ. ಈ ಸಲ ಎಲೆಕ್ಷನ್ನಲ್ಲಿ ನಿನ್ನ ಟಾಪ್ ನಿಲ್ಲಿಸ್ತೀವಿ. We are not old, we are experienced. ಶಿವಣ್ಣ ಕೇಳಿದ ತಕ್ಷಣ ಸಖತ್ತಾಗಿದೆಯಮ್ಮ, ಓಕೆ ಅನೌನ್ಸ್ ಮಾಡ್ಬೋಣ. 2 ದಿನದಲ್ಲಿ ಏನು ಅಂದ್ಕೊಂಡಿದ್ದೆ ಟೈಟ್ಲು ಗೋಸ್ಟ್ ಅಂದೆ. ನೆಕ್ಸ್ಟ್ ಡೇ ಅನೌನ್ಸ್ ಮಾಡಿದ್ವಿ. ಮೇ ಬಿ ಅದು ಫಾಸ್ಟೆಸ್ಟ್ ಇದಾಗಿ ಸ್ಟಾರ್ಟ್ ಮಾಡಿ ಮುಗಿಸಿದಂಥ ಸಿನಿಮಾ. ಕತೆ ಹೇಳಿ ನೆಕ್ಸ್ಟ್ ಡೇ ಅನೌನ್ಸು, 3 ಮಂತ್ಸಿಗೆ ಶೂಟಿಂಗ್ ಸ್ಟಾರ್ಟು, 6 ಮಂತ್ಸಿಗೆ ಏನೋ ಮುಗಿದು 3 ತಿಂಗಳಿಗೆ ರಿಲೀಸು. ಅವಾಗ ನಿಜವೂ ನನ್ನ ಹೆಂಡತಿ ಅವಾಗ ನಾನು ನಾವಿದ್ರು ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ ಅಲ್ಲ. ಸೊ ನೀನು ಎಲ್ಲರೂ ಹೋಗು, ಆಯಿತು, ನೀನು ಹಿಂಗೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ, ಹೋಗ್ದಲ್ಲೇ ಇರಬೇಡ, ಪ್ಯಾಂಟು ಶರ್ಟು ಚಪ್ಪಲಿ ಎಲ್ಲ ತೆಗೆಸ್ಕೊಡೋಣ. ಆವಾಗ ಓಕೆ ಆಯಿತು, ಎಲ್ಲ ಒಂದು ಫಂಕ್ಷನ್ಗೆ ಹೋಗ್ಬರೋದು. ಅವಳು ಒತ್ತಾಯ್ದ ಮೇಲೆ, ಇವಾಗಲೂ ಅವಳು ಒತ್ತಾಯ್ದ ಮೇಲೆ ಆಚೆ ಹೋಗೋದು ಅದು ಬೇರೆ ವಿಷಯ. ಶ್ರುತಿರಾಗ್ ಹೆಂಗೆ ಅಂದರೆ ಸರ್, ನನ್ನ ಟೀಚರ್ ಇದ್ದಂಗೆ, ಗುರು ಇದ್ದಂಗೆ, ತುಂಬ ವಿಷಯಗಳನ್ನ ಹೇಳ್ಕೊಡ್ತಾರೆ. ಸೊ ಐ ಥಿಂಕ್ ಆ ಮ್ಯಾನಿಂದ ಜೆಂಟ್ಲ್ಮನ್ ಆಗೋ ಪ್ರೋಸೆಸ್ಸು ಐ ಥಿಂಕ್ ಶ್ರುತಿ ಹ್ಯಾಸ್ ಬೀನ್ ತುಂಬ ಕಾಂಟ್ರಿಬ್ಯೂಷನ್.